ನಮಸ್ಕಾರ ಸ್ನೇಹಿತರೆ, ನಮ್ಮ ಅಶ್ವಿನಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಪ್ರೇಮಯಾನ ಕಥೆಯ 32ನೇ ಅಧ್ಯಾಯ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಅಧ್ಯಾಯ 33 ಶುರು ಮಾಡೋಣ. ಭರಣಿ ಬೆಳಗ್ಗೆಯಿಂದ ಏನೂ ತಿನ್ನದೇ ಇದ್ದಿದ್ದರಿಂದ ಜೊತೆಗೆ ಹತ್ತು ಹೈರಾಣಾಗಿ ವಸುಮತಿಯವರ ಭುಜಕ್ಕೆ ತಲೆ ಆಣಿಸಿ ಕೂತಳು. ಆದರೆ ಕಣ್ಣೀರು ನಿಲ್ಲುವ ಯಾವ ಲಕ್ಷಣವೂ ಕಾಣುತ್ತಿಲ್ಲ. ಭರತ್ ಅದಾಗಲೇ ವಿಷಯವನ್ನು ಚರಣ್, ಪ್ರಶಾಂತ್, ರುಕ್ಮಿಣಿಗೆ ಕಾಲ್ ಮಾಡಿ ತಿಳಿಸಿದ್ದ. ಅವರೂ ಕೂಡ ಆಸ್ಪತ್ರೆಗೆ ದೌಡಾಯಿಸಿದ್ದರು. ಭರಣಿ ರುಕ್ಮಿಣಿಯನ್ನು ನೋಡಿದ್ದೇ ಅವಳನ್ನು ತಬ್ಬಿ ಮತ್ತೆ ಕಣ್ಣೀರಾದಳು. ನಂದನ್ ಅವರು ಜಿತೇಂದ್ರ ಮತ್ತು ಶಾಂತಮ್ಮನಿಗೆ ಹಾಗೂ ಗೌತಮ್ನ ಕಳುಹಿಸಿ ಭರಣಿ ಮ್ಯಾನ್ಷನ್ನಲ್ಲಿ ರಾಜಾರಾಮ್ ಅವರ ಅಂತ್ಯ ಸಂಸ್ಕಾರಕ್ಕೆ ಬೇಕಾಗುವ ತಯಾರಿ ಮಾಡಿಕೊಳ್ಳಲು ಹೇಳಿ ಕಳುಹಿಸಿದರು. ಹಾಸ್ಪಿಟಲ್ನ ಪ್ರೊಸೀಜರ್ ಎಲ್ಲ ಮುಗಿಸಿ ರಾಜಾರಾಮ್ ಅವರ ಬಾಡಿ ಇವರ ಕೈಗೆ ಹ್ಯಾಂಡ್ ಓವರ್ ಮಾಡುವಷ್ಟರಲ್ಲಿ ಸಂಜೆ ಆಗಿತ್ತು. ಭರಣಿಯನ್ನು ಕರೆದುಕೊಂಡು ನಂದನ್ ಅವರು ತಮ್ಮ ಫ್ಯಾಮಿಲಿಯ ಜೊತೆ ಕಾರಲ್ಲಿ ಮುಂದೆ ಸಾಗಿದರೆ ರಾಜಾರಾಮ್ ಅವರ ಪಾರ್ಥಿವ ಶರೀರ ಹೊತ್ತ ಆಂಬ್ಯುಲೆನ್ಸ್ ಆ ಕಾರಿನ ಹಿಂದೆ ಹೊರಟಿತು. ಇದರ ಹಿಂದೆ ಭರತ್ ತನ್ನ ಗೆಳೆಯರ ಜೊತೆ ಬೈಕ್ ಮೇಲೆ ಹೊರಟ. ರಾಜಾರಾಮ್ ಪಾರ್ಥಿವ ಶರೀರವನ್ನು ಭರಣಿ ಮ್ಯಾನ್ಷನ್ಗೆ ತರುವಷ್ಟರಲ್ಲಿ ಅವರ ಅಂತ್ಯ ಸಂಸ್ಕಾರಕ್ಕೆ ಸಕಲ ಸಿದ್ಧತೆಗಳು ಆಗಿದ್ದವು. ಅಲ್ಲಿ ಸ್ಮಶಾನ ಮೌನ ಆವರಿಸಿತ್ತು. ಜಿತೇಂದ್ರ ಆಗಲೇ ರಾಜಾರಾಮ್ ಅವರ ಸಾವಿನ ಸುದ್ದಿಯನ್ನು ಸಾಧ್ಯವಾದಷ್ಟು ಜನರಿಗೆ ಫೋನ್ ಮೂಲಕ ವಿಷಯ ತಿಳಿಸಿದ್ದ. ಈ ವಿಷಯ ಒಬ್ಬರ ಬಾಯಿಂದ ಒಬ್ಬರ ಬಾಯಿಗೆ ಹರಡಿ ಗಿರೀಶ್ ಅವರಿಗೂ ಸುದ್ದಿ ಮುಟ್ಟಿತ್ತು. ಅಪ್ಪ ಮಗನಿಗೆ ಹಾಲು ಕುಡಿದಷ್ಟು ಸಂತೋಷವಾಗಿತ್ತು. ರಾಜಾರಾಮ್ ಅವರನ್ನು ಮ್ಯಾನ್ಷನ್ನ ಮುಂದೆ ಚೇರ್ ಮೇಲೆ ಕೂರಿಸಿ ಸ್ನಾನ ಮಾಡಿಸಿದರು. ಮನೆಯ ಮಧ್ಯಭಾಗದಲ್ಲಿ ಒಂದು ಚಾಪೆಯನ್ನು ಹಾಸಿ ಅದರ ಮೇಲೆ ಮಲಗಿಸಿ ಬಿಳಿಯ ಬಟ್ಟೆಯನ್ನು ಹೊದಿಸಿದರು. ಮಾಲೆಯನ್ನು ಹಾಕಿ ಪೂಜೆ ಮಾಡಿ ಅಗರಬತ್ತಿ ಹಚ್ಚಿದರು. ಭರಣಿ ಮೌನವಾಗಿ ಬಿಟ್ಟಿದ್ದಳು. ತನ್ನ ತಂದೆಯ ಮುಖವನ್ನೇ ಕಣ್ಣು ತುಂಬಿಕೊಳ್ಳುತ್ತಿದ್ದಳು. ಎಲ್ಲರೂ ಭರಣಿಯ ಕಂಡು ಮರುಗುವವರೇ. ಮೊದಲೇ ತಾಯಿಲ್ಲದ ತಬ್ಬಲಿ ಹುಡುಗಿ ಈಗ ತಂದೆಯನ್ನೂ ಕಳೆದುಕೊಂಡು ಸಂಪೂರ್ಣವಾಗಿ ಅನಾಥಳಾಗಿ ಬಿಟ್ಟಳು ಎಂದು ಒಬ್ಬೊಬ್ಬರೇ ಬಂದು ರಾಜಾರಾಮ್ ಅವರಿಗೆ ಹೂವಿನ ಹಾರ ಹಾಕಿ ಕೈ ಮುಗಿದು ಅಂತಿಮ ನಮನ ಸಲ್ಲಿಸುತ್ತಿದ್ದರು. ಗಿರೀಶ್ ಕೂಡ ತನ್ನ ಮಗ ರಂಜಿತ್ ಜೊತೆ ರಾಜಾರಾಮ್ ಅವರಿಗೆ ಅಂತಿಮ ನಮನ ಸಲ್ಲಿಸಲು ಬಂದರು. ಅದು ಜನರಿಗೆ ತೋರಿಸುವ ಸಲುವಾಗಿ. ಜನರಿಗೇನು ಗೊತ್ತು, ಇವರಿಂದಲೇ ಇಂದು ರಾಜಾರಾಮ್ ಅವರು ತಮ್ಮ ಪ್ರಾಣ ಬಿಟ್ಟರು ಎಂದು. ರಾಜಾರಾಮ್ ಅವರಿಗೆ ಹಾರ ಹಾಕಿ ಕೈ ಮುಗಿದು, ಗೆಳೆಯ, ನಿನ್ನ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಭರಣಿ ಹತ್ತಿರ ಹೋಗಿ ಅವಳ ಭುಜದ ಮೇಲೆ ಕೈಯಿಟ್ಟು ಅವಳಿಗೆ ಸಮಾಧಾನದ ಮಾತುಗಳನ್ನು ಹೇಳಬೇಕು. ಭರಣಿ ತನ್ನ ಭುಜದ ಮೇಲೆ ಕೈಯಿಟ್ಟವರು ಯಾರು ಎಂದು ನೋಡಲು ಅಲ್ಲಿ ಗಿರೀಶ್ ಮತ್ತೆ ರಂಜಿತ್ನ ನೋಡಿ ಕೋಪ ಉಕ್ಕಿ ರೋಷದಿಂದ ಕಣ್ಣುಗಳಲ್ಲಿ ಕೆಂಡಗಳನ್ನು ಉಗುಳುವಂತೆ ಕೆಂಪಗೆ ಮಾಡಿಕೊಂಡು ಬಿರುಸಾಗಿ ಗಿರೀಶ್ ಅವರ ಕೈ ಕಿತ್ತೆಸೆದು, ಯಾಕೋ ಬಂದ್ರಿ ಪಾಪಿಗಳ, ಯಾಕೋ ಬಂದ್ರಿ? ನಮ್ಮ ಡ್ಯಾಡಿ ಮೋಸ ಮಾಡಿ ನಮ್ಮ ಇಡೀ ಆಸ್ತಿ ಅಂತಸ್ತು, ಕಂಪ್ನಿ, ಪ್ರಾಪರ್ಟೀಸ್, ಬಂಗ್ಲೆ, ಬ್ಯಾಂಕ್ ಬ್ಯಾಲೆನ್ಸ್ ಜೊತೆಗೆ ಒಡವೆ ಎಲ್ಲನೂ ಕಿತ್ಕೊಂಡು ನಮ್ಮ ಡ್ಯಾಡಿ ಪ್ರಾಣ ಬಿಡೋ ಹಾಗೆ ಮಾಡಿದ್ರಿ. ನಾನು ಬಂದು ನಮ್ಮ ಡ್ಯಾಡಿ ಆಪ್ರೇಷನ್ಗೆ ದುಡ್ಡು ಕೊಡಿ ಅಂತ ನಿಮ್ಮ ಕಾಲಿಗೆ ಬಿದ್ದು ಅಂಗ್ಲಾಚಿ ಬೇಡ್ಕೊಂಡ್ರು. ಆಗ ನನ್ನ ಬಗ್ಗೆ ಕನಿಕರ ಆಗಲಿ ಕಣ್ಣೀರಾಗಲಿ ಬರಲಿಲ್ಲ. ಆದರೆ ಈಗ ಎಲ್ಲರ ಮುಂದೆ ಮೊಸಳೆ ಕಣ್ಣೀರು ಹಾಕ್ತಾ ಸಮಾಧಾನ ಮಾಡೋ ನಾಟಕ ಮಾಡೋದಕ್ಕೆ ಬಂದಿದ್ದೀರಾ ಎಂದು ತನ್ನ ತಂದೆಯ ಎದೆಯ ಮೇಲೆ ಗಿರೀಶ್ ತಂದು ಹಾಕಿದ್ದ ಹೂವಿನ ಹಾರವನ್ನು ತೆಗೆದು ಆಚೆ ಎಸೆದು, ನಿಮ್ಮಂಥ ಮೋಸಗಾರರು, ನಿಯತ್ತಿಲ್ಲದವರು, ಮಿತ್ರದ್ರೋಹಿಗಳು ಬಂದು ನಮ್ಮ ಡ್ಯಾಡಿ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಬೇಡ್ಕೊಂಡ್ರೆ ಖಂಡಿತ ಅವರ ಆತ್ಮಕ್ಕೆ ಶಾಂತಿ ಸಿಗಲ್ಲ. ನಿಯತ್ತಿಲ್ಲದ ನಾಯಿಗಳು, ತೊಲಗಿ ಇಲ್ಲಿಂದ ಆಚೆ ಎಂದು ಅವರ ಮುಖ ತೊಯ್ಯುವಂತೆ ಉಗಿದಳು. ಗಿರೀಶ್ ಅವರು ಎಲ್ಲರ ಮುಂದೆ ಮೊಸಳೆ ಕಣ್ಣೀರು ಹಾಕಿ 4 ಸಮಾಧಾನದ ಮಾತುಗಳನ್ನಾಡಿ ಬರಬೇಕು. ಎಲ್ಲರೂ ಇರುವಾಗ ಭರಣಿ ಯಾವುದನ್ನೂ ಬಾಯಿ ಬಿಡುವುದಿಲ್ಲ ಎಂದು ಯೋಚಿಸಿ ರಾಜಾರಾಮ್ ಅವರ ಪಾರ್ಥಿವ ಶರೀರ ನೋಡಲು, ಅಂತಿಮ ನಮನ ಸಲ್ಲಿಸಲು ಬಂದಿದ್ದರು. ಆದರೆ ಇಲ್ಲಿ ಬಂದ ಮೇಲೆ ತಾವು ಅಂದುಕೊಂಡಿದ್ದೇ ಒಂದು, ಇಲ್ಲಿ ಆಗಿದ್ದೇ ಒಂದು. ಎಲ್ಲರ ಮುಂದೆ ತುಂಬ ಅವಮಾನವಾದಂತಾಯಿತು ಅವರಿಗೆ. ಕ್ಷಣ ಕೂಡ ಅಲ್ಲಿ ನಿಲ್ಲದೆ ಹೊರಟವರನ್ನು ಭರಣಿ ಚಿಟಿಕೆ ಹೊಡೆದು ನಿಲ್ಲಿಸಿದಳು. ನಮ್ಮ ಡ್ಯಾಡಿ ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ, ಮುಂದೆ ಒಂದಿನ ನೀವಿಬ್ಬರು ನಡು ಬೀದಿಲಿ ನಿಲ್ಲೋ ಹಾಗೆ ಮಾಡೇ ಮಾಡ್ತೀನಿ. ನಮ್ಮಿಂದ ಕಿತ್ಕೊಂಡಿರೋ ಎಲ್ಲವನ್ನು ನಿಮ್ಮಿಂದ ಕಿತ್ಕೊಳ್ತೀನಿ. ನೋಡ್ತಾ ಇರಿ, ಈಗ ತೊಲಗಿ ಇಲ್ಲಿಂದ ಎಂದು ಅಬ್ಬರಿಸಿದಳು. ಅಪ್ಪ ಮಗ ಹೋಗುತ್ತಿದ್ದ ಹಾಗೆ, ಜೀತು, ಆ ಕಂತ್ರಿ ನಾಯಿಗಳು ಹೋದ ಜಾಗನೆಲ್ಲ ನೀರು ಹಾಕಿ ಚೆನ್ನಾಗಿ ಸ್ವಚ್ಛ ಮಾಡು ಎಂದಳು. ಎಲ್ಲರಿಗೂ ವಿಷಯ ಕೇಳಿ ಶಾಕ್ ಆಗಿತ್ತು. ಹಾಗೆ ರಾಜಾರಾಮ್ ಅವರ ಸಾವಿಗೆ ಈಗ ನಿಜವಾದ ಕಾರಣ ತಿಳಿಯಿತು. ಅಲ್ಲೆಲ್ಲ ಜನರು ತಮ್ಮ ತಮ್ಮಲ್ಲೇ ಮಾತನಾಡಿಕೊಳ್ಳತೊಡಗಿದರು. ಭರತ್, ರುಕ್ಮಿಣಿ, ಪ್ರಶಾಂತ್, ಚರಣ್ಗೆ ಹಾಗೆ ಮಿಕ್ಕ ಅವಳ ಫ್ರೆಂಡ್ಸ್ಗಳಿಗೆಲ್ಲ ಆಶ್ಚರ್ಯವಾಗಿತ್ತು ಭರಣಿಯ ಈ ಹೊಸ ಅವತಾರವನ್ನು ನೋಡಿ. ಭರತ್ಗೆ ಭರಣಿಯ ಮಾತುಗಳನ್ನು ಕೇಳಿ ಹೆಮ್ಮೆ ಎನಿಸಿತು. ಅವಳಿಗೆ ತನ್ನ ತಂದೆಯ ಬಗ್ಗೆ ಇರುವ ಪ್ರೀತಿ, ಕಾಳಜಿ, ಗೌರವ ಕಂಡು ಸಂತೋಷವಾಯಿತು. ಹೊರಗಡೆ ಚಟ್ಟ ರೆಡಿ ಮಾಡಿದ್ದರು. ಬರುವವರೆಲ್ಲ ಬಂದು ರಾಜಾರಾಮ್ ಅವರನ್ನು ನೋಡಿ ಅವರಿಗೆ ಅಂತಿಮ ನಮನ ಸಲ್ಲಿಸಿದರು. ರಾಜಾರಾಮ್ ಅವರ ಪಾರ್ಥಿವ ಶರೀರವನ್ನು ಸ್ಮಶಾನಕ್ಕೆ ತೆಗೆದುಕೊಂಡು ಹೋಗಿ ಮೊದಲೇ ಸಿದ್ಧ ಮಾಡಿದ ಕಟ್ಟಿಗೆಯ ಮೇಲೆ ಮಲಗಿಸಿದರು. ಕಡೆಯ ಪೂಜೆ ಮಾಡಿ ಎಲ್ಲರೂ ಅವರ ಮುಖವನ್ನು ನೋಡಿದರು. ಭರಣಿ ತನ್ನ ತಂದೆಯ ಮುಖವನ್ನು ಬೊಗಸೆಯಲ್ಲಿ ಹಿಡಿದು, ನನ್ನನ್ನು ಕ್ಷಮಿಸಿಬಿಡಿ ಡ್ಯಾಡಿ,
ನನ್ನ ಕೈಯಿಂದ ನಿಮ್ಮನ್ನು ಉಳಿಸ್ಕೊಳ್ಳೋದಕ್ಕಾಗಲೇ ಇಲ್ಲ. ನಾನು ನಿಮ್ಮ ಸಾವಿಗೆ ಕಾರಣರಾದ ಆ ಗಿರೀಶ್ ಮತ್ತು ಅವನ ಮಗ ರಂಜಿತ್ನ ಸುಮ್ಮನೆ ಬಿಡಲ್ಲ. ನಾನು ಸೇಡ್ ತೀರಿಸ್ಕೊಳ್ತೀನಿ. ಐ ಪ್ರಾಮಿಸ್ ಡ್ಯಾಡಿ, ಐ ಪ್ರಾಮಿಸ್ ಎಂದು ಕಣ್ಣೀರು ಹಾಕುತ್ತಾ ಪ್ರೀತಿಯಿಂದ ಹಣೆಗೆ ಮುತ್ತನಿಟ್ಟಳು. ಭರತ್ ಕೈಯಿಂದಲೇ ರಾಜಾರಾಮ್ ಪಾರ್ಥಿವ ಶರೀರಕ್ಕೆ ಅಗ್ನಿ ಸ್ಪರ್ಶ ಮಾಡಿಸಿದರು. ರಾಜಾರಾಮ್ ಅವರು ಪಂಚಭೂತಗಳಲ್ಲಿ ಲೀನವಾದರು. ಭರಣಿಗೆ ಆ ಉರಿಯುತ್ತಿರುವ ಬೆಂಕಿಯು ತನ್ನೆದೆಯಲ್ಲೇ ಉರಿಯುತ್ತಿರುವಂತೆ ಭಾಸವಾಯಿತು. ಒಬ್ಬೊಬ್ಬರೇ ರಾಜಾರಾಮ್ ಅವರ ಅಂತ್ಯಕ್ರಿಯೆ ಮುಗಿಸಿ ಮನೆ ಕಡೆ ಹೊರಟರು. ಈಗ ಉಳಿದಿದ್ದು ನಂದನ್ ಫ್ಯಾಮಿಲಿಯವರು, ಭರತ್, ಅವನ ಫ್ರೆಂಡ್ಸ್ ರುಕ್ಮಿಣಿ, ಜಿತೇಂದ್ರ, ಶಾಂತಮ್ಮ. ತದೇಕ ಚಿತ್ತದಿಂದ ತನ್ನ ತಂದೆ ಪಂಚಭೂತಗಳಲ್ಲಿ ಲೀನವಾಗುವುದನ್ನೇ ನೋಡುತ್ತಿದ್ದಳು ಭರಣಿ. ವಸುಮತಿಯವರು ಭರಣಿಯ ಹತ್ತಿರ ಬಂದು, ಭರಣಿ ಪುಟ ಬಾ, ಮನೆಗೆ ಹೋಗೋಣ ಎಂದಾಗ, ನೀವು ಹೋಗಿರಿ, ನಾನು ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಇದ್ದು ಬರ್ತೀನಿ ಎಂದಳು. ನಂದನ್ ಅವರು, ವಸುಬಾ, ನಾವು ಹೊರಡೋಣ ಎಂದು ಹೇಳಿ ಭರತ್ ಕಡೆ ನೋಡುತ್ತಾ, ನೀವೆಲ್ಲರೂ ಭರಣಿ ಜೊತೆ ಬನ್ನಿ ಎಂದು ಗೌತಮ್, ರಾಧಾ, ವಸುಮತಿಯವರನ್ನು ಕರೆದುಕೊಂಡು ಮನೆ ಕಡೆ ಹೊರಟರು. ಎಷ್ಟೋ ಹೊತ್ತಿನ ತನಕ ತಂದೆಯ ಚಿತೆಯನ್ನು ಕಣ್ಣಲ್ಲಿ ತುಂಬಿಕೊಂಡು ನಿಂತಿದ್ದಳು. ರುಕ್ಮಿಣಿ ಭರಣಿ ಬಳಿ ಬಂದು, ಭರಣಿ ಬಾ, ತುಂಬ ಹೊತ್ತಾಯಿತು, ಮನೆಗೆ ಹೋಗೋಣ ಎಂದಾಗ, ಸರಿ ಎಂದ ಭರಣಿ 4 ಹೆಜ್ಜೆ ಇಟ್ಟಿದ್ದಳಷ್ಟೇ. ಅಲ್ಲೇ ತಲೆ ತಿರುಗಿ ಬಿದ್ದು ಬಿಟ್ಟಳು. ಎಲ್ಲರೂ ಒಟ್ಟಿಗೆ ಭರಣಿ ಎಂದು ಕೂಗುತ್ತಾ ಅವಳ ಹತ್ತಿರ ಬಂದು ಎಚ್ಚರಿಸಲು ನೋಡಿದರೆ ಅವಳಿಗೆ ಎಚ್ಚರವಾಗಲಿಲ್ಲ. ತಕ್ಷಣ ಭರತ್ ಅವಳನ್ನು ತನ್ನ ಮಡಿಲಿಗೆಳೆದುಕೊಂಡು ಅವಳ ಕೆನ್ನೆ ತಟ್ಟಿ, ಭರಣಿ, ಭರಣಿ ಏನಾಯಿತು? ಭರಣಿ ಎದ್ದೇಳು, ಭರಣಿ ಎಚ್ಚರ ಮಾಡ್ಕೋ ಎಂದು ಎಚ್ಚರಿಸಲು ನೋಡಿದ. ಚರಣ್ ಹೋಗಿ ಕಾರಲ್ಲಿದ್ದ ನೀರಿನ ಬಾಟಲ್ ತಂದು ಕೊಟ್ಟ. ಭರತ್ ನೀರು ಚಿಮುಕಿಸಿದರೂ ಎಚ್ಚರವಾಗಲಿಲ್ಲ. ತಕ್ಷಣ ಜಿತೇಂದ್ರ ಭರಣಿಯನ್ನು ಎತ್ತಿಕೊಳ್ಳುವಷ್ಟರಲ್ಲಿ ಭರತ್ ತಾನೇ ಭರಣಿಯನ್ನು ಎತ್ತಿಕೊಂಡು ಕಾರಲ್ಲಿ ಮಲಗಿಸಿದ. ಶಾಂತಮ್ಮ, ರುಕ್ಮಿಣಿ ಭರಣಿ ಜೊತೆ ಹಿಂದೆ ಕುಳಿತರೆ ಭರತ್ ಮುಂದಿನ ಸೀಟಲ್ಲಿ ಕುಳಿತುಕೊಂಡ. ಜಿತೇಂದ್ರ ಡ್ರೈವರ್ ಸೀಟಲ್ಲಿ ಕೂತು ಕಾರ್ ಮನೆ ಕಡೆ ಚಲಾಯಿಸಿದ. ಚರಣ್ ಮತ್ತು ಪ್ರಶಾಂತ್ ತಮ್ಮ ಬೈಕ್ ಏರಿ ಕಾರ್ ಹಿಂದೆ ಹೊರಟರು. ಭರಣಿ ಮ್ಯಾನ್ಷನ್ ಮುಂದೆ ಜಿತೇಂದ್ರ ಕಾರು ನಿಲ್ಲಿಸುತ್ತಿದ್ದಂತೆ ಭರತ್ ಭರಣಿಯನ್ನು ಎತ್ತಿಕೊಂಡು ಒಳ ನಡೆದ. ಭರತ್ ಭರಣಿಯನ್ನು ಎತ್ತಿಕೊಂಡು ಬರುತ್ತಿರುವುದನ್ನು ನೋಡಿ ನಂದನ್, ವಸುಮತಿ, ರಾಧಾ ಎಲ್ಲರೂ ಗಾಬರಿಯಾದರು. ಭರತ್, ಭರಣಿಗೇನಾಯಿತು ಎಂದು ಗೌತಮ್ ಕೇಳಿದ. ಸರ್, ಇಲ್ಲಿಗೆ ಬರಬೇಕು ಅನ್ನೋಷ್ಟರಲ್ಲಿ ಪ್ರಜ್ಞೆ ತಪ್ಪಿದ್ಬಿಟ್ಲು ಎಂದ. ಅವನ ಹಿಂದೆಯೇ ಬಂದ ಶಾಂತಮ್ಮ ಮೇಲ್ಗಡೆ ಇರುವ ಅವಳ ರೂಮ್ ತೋರಿಸಿದರು. ಭರತ್ ಅವಳನ್ನು ಬೆಡ್ ಮೇಲೆ ಮಲಗಿಸಿದ. ಜಿತೇಂದ್ರ ಡಾಕ್ಟರ್ಗೆ ಕಾಲ್ ಮಾಡಿದ. 10 ನಿಮಿಷಕ್ಕೆ ಡಾಕ್ಟರ್ ಬಂದಿದ್ದರು. ಭರಣಿಯನ್ನು ಚೆಕ್ ಮಾಡಿ, BP ಲೋ ಆಗಿದ್ದರಿಂದ ಹೀಗಾಗಿದೆ, ನಥಿಂಗ್ ಟು ವರಿ, ಬೆಳಿಗ್ಗೆ ಅಷ್ಟರಲ್ಲಿ ಪ್ರಜ್ಞೆ ಬರುತ್ತೆ ಎಂದು ಮೆಡಿಕಲ್ ಶಾಪ್ನಿಂದ ಮೆಡಿಸನ್ ತರಲು ಹೇಳಿದರು. ಜಿತೇಂದ್ರ ಹೋಗಿ ಮೆಡಿಸನ್ ತಂದು ಕೊಟ್ಟ ಮೇಲೆ ಭರಣಿಗೆ ಡ್ರಿಪ್ಸ್ ಹಾಕಿದರು. ಹಾಗೆ ಒಂದು ಇಂಜೆಕ್ಷನ್ ಮಾಡಿ ಡಾಕ್ಟರ್ ತಮ್ಮ ಫೀಸ್ ತೆಗೆದುಕೊಂಡು ಹೋದರು. ಬೆಳಗ್ಗೆ ಎದ್ದಾಗಿನಿಂದ ಒಂದು ತೊಟ್ಟು ನೀರು ಸಹ ಕುಡಿದಿರಲಿಲ್ಲ. ಹೊಟ್ಟೆಗೆ ಊಟವಿಲ್ಲ, ಜೊತೆಗೆ ಅತ್ತು ಸುಸ್ತಾಗಿ ಪ್ರಜ್ಞೆ ಕಳೆದುಕೊಂಡಿದ್ದಳು. ರುಕ್ಮಿಣಿ, ನೀನು ಭರಣಿ ಜೊತೆ ಇವತ್ತಿಲ್ಲೇ ಇರು ಎಂದ ಭರತ್ಗೆ, ಸರಿ ಭರತ್, ಇರ್ತೀನಿ ಎಂದಳು ಭರಣಿ ರೂಮಿಗೆ ಹೋದಳು. ಚರಣ್ ಮತ್ತು ಪ್ರಶಾಂತ್ ಭರತ್ಗೆ ಹೇಳಿ ತಮ್ಮ ರೂಮ್ ಕಡೆ ಹೊರಟರು. ಎಲ್ಲರೂ ಹೋಗುತ್ತಿದ್ದ ಹಾಗೆ ನಂದನ್ ಅವರು, ಭರತ್, ಈಗ ನಿನ್ನ ಮದುವೆ ಆಗಿದೆ, ಭರಣಿ ನಿನ್ನ ಹೆಂಡತಿ, ಇನ್ನು ಮುಂದೆ ಅವಳ ಜವಾಬ್ದಾರಿ ನಿನ್ನದು ಎಂದರು. ಆದರೆ ಅವಳಿಗೆ ಈ ಮದುವೆ ಆಗಿದ್ದು ಇಷ್ಟ ಇದೆಯೋ ಇಲ್ವೋ, ಅವಳು ಈ ಮದುವೆನ ಹೇಗೆ ತಗೊಳ್ತಾಳೋ ಎಂದ ಆತಂಕದಿಂದ. ಮದುವೆ ಅಂತೂ ಆಗಿದೆ, ಅವಳು ಒಪ್ಪಲಿ ಬಿಡಲಿ, ಅವಳೇ ನಿನ್ನ ಹೆಂಡತಿ. ಗಂಡನಾಗಿ ಅವಳ ಪ್ರತಿ ಇರೋ ನಿನ್ನ ಕರ್ತವ್ಯನ ಮರಿಬೇಡ. ಹಾಗೆ ಈ ನೆಪದಲ್ಲಿ ನಾನೇ ನನ್ನ ಮನೆಗೆ ಕರಿತೀನಿ ಅಂತ ಅಂದ್ಕೊಂಡಿದ್ರೆ ಅದು ಸುಳ್ಳು. ನಿನ್ನ ಹೆಂಡತಿ, ನಿನ್ನ ಸಂಸಾರ, ನಿನ್ನ ಜವಾಬ್ದಾರಿ ನೀನೇ ನೋಡ್ಕೋಬೇಕು ಎಂದರು ಒರಟಾಗಿ ನಂದನ್ ಅವರು. ಓಹ್ ಸಾರಿ, ನಾನು ಮರ್ತೇ ಹೋಗ್ಬಿಟ್ಟಿದ್ದೆ. ನೆನಪಿಸಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಇನ್ಯಾವತ್ತೂ ನಾನು ನಿಮ್ಮ ಮನೆಗೆ ಕಾಲಿಡಲ್ಲ. ತಾಳಿ ಕಟ್ಟಿಯಾಗಿದೆ, ಅವಳು ಒಪ್ಪಲಿ ಬಿಡಲಿ, ಅವಳೇ ನನ್ನ ಹೆಂಡತಿ. ನಾನು ನನ್ನ ಜೀವನನ ನೋಡ್ಕೊಳ್ತೀನಿ. ಇಷ್ಟು ದಿನ ನೀವು ಮನೆಗೆ ಕರಿಬಹುದು ಅಂತ ಆಸೆ ಇಟ್ಕೊಂಡಿದ್ದೆ, ಆದರೆ ಇನ್ಮೇಲೆ ನಾನು ಯಾವ ಆಸೆನೂ ಇಟ್ಕೊಳ್ಳೋದಿಲ್ಲ ಎಂದು ಹೇಳಿ ಹೊರ ನಡೆದು ಬಿಟ್ಟ. ರೀ, ನೀವು ಯಾಕಷ್ಟು ಹೊರಟಾಗಿ ಹೇಳೋದಕ್ಕೆ ಹೋದ್ರಿ? ಸಮಾಧಾನವಾಗಿ ಹೇಳಿದರೆ ಆಗ್ತಿತ್ತು. ಅವನಿಗೆ ವಿಷಯ ಗೊತ್ತಿಲ್ಲ, ಅದಕ್ಕೆ ಅವನು ಹಾಗೆ ರಿಯಾಕ್ಟ್ ಮಾಡ್ತಾನೆ. ಎಲ್ಲ ಗೊತ್ತಿದ್ದು ನೀವು ಛೇ ಎಂದು ತುಸು ಕೋಪ ಬೆರೆತ ಧ್ವನಿಯಲ್ಲಿ ಹೇಳಿ ಬೇಸರಿಸಿಕೊಂಡರು. ವಸು, ಗುರುಗಳು ಹೇಳಿದ್ದಾರಲ್ವ, ಅವ್ರು ಹೇಳೋವರೆಗೂ ನಾವು ಹೀಗೆ ಇರೋಣ ಎಂದವರು. ಶಾಂತಮ್ಮ, ಜಿತೇಂದ್ರ ನೋಡಿ, ಭರತ್ ನಮ್ಮ ಮಗ ಅನ್ನೋ ವಿಷಯ
ಈಗಲೇ ಭರಣಿಗಾಗಲಿ ಅಥವಾ ಆಚೆ ಎಲ್ಲೂ ಗೊತ್ತಾಗಕೂಡ್ದು, ಯಾಕೆಂದರೆ ಅವನ ಜೀವಕ್ಕೆ ಅಪಾಯ ಇದೆ. ದಯವಿಟ್ಟು ಈ ವಿಷಯನ ನಿಮ್ಮಿಬ್ಬರಲ್ಲೇ ಇರಲಿ ಎಂದಾಗ, ಖಂಡಿತ ಸರ್, ನಾವು ಯಾವುದೇ ಕಾರಣಕ್ಕೂ ಯಾರ ಹತ್ರನೂ ಬಾಯಿ ಬಿಡಲ್ಲ, ಭರಣಿ ಮೇಡಮ್ಗೂ ಹೇಳಲ್ಲ ಎಂದ ಜಿತೇಂದ್ರ. ನಿಗೆ ತುಂಬ ಥ್ಯಾಂಕ್ಸ್ ಎಂದಾಗ, ಥ್ಯಾಂಕ್ಸ್ ಎಲ್ಲ ಹೇಳಬೇಡಿ ಸರ್, ನಮ್ಮ ಭರಣಿ ಮೇಡಮ್ ಒಂದೊಳ್ಳೆ ಮನೆ ಸೇರಿದ್ರು ಅನ್ನೋದೇ ಸಮಾಧಾನ ಎಂದ ಜಿತೇಂದ್ರನಿಗೆ. ಸರಿ, ನಾವಿನ್ನು ಹೊಡ್ತೀವಿ, ಬೆಳಗ್ಗೆ ಬರ್ತೀವಿ, ಹಾಗೆ ಭರಣಿ ಹುಷಾರು ಎಂದಾಗ, ನೀವೇನು ಚಿಂತೆ ಮಾಡಬೇಡಿ ಸರ್, ನಾವು ನೋಡ್ಕೊಳ್ತೀವಿ ಎಂದನು ಜಿತೇಂದ್ರ. ವಸುಬಾ ಎಂದು ಮಡದಿಯನ್ನು ಕರೆಯಲು, ಸರಿ ರೀ, ಒಂದು ಸಾರಿ ಭರಣಿನ ನೋಡ್ಕೊಂಡು ಬರ್ತೀನಿ ಎಂದು ವಸುಮತಿಯವರು ಅವಳ ರೂಮಿಗೆ ಹೋಗಿ ಅವಳ ತಲೆ ನೇವರಿಸಿ ಆಚೆ ಬಂದರು. ಈಗ ನಂದನ್ ಮತ್ತು ಅವರ ಫ್ಯಾಮಿಲಿ ತಮ್ಮ ಮನೆ ಕಡೆ ಹೊರಟರು. ಮುಂದುವರಿಯುವುದು. ಸ್ನೇಹಿತರೆ, ಪ್ರೇಮಯಾನ ಕಥೆಯ 33ನೇ ಅಧ್ಯಾಯ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಈ ಕತೆ ನಿಮಗೆ ಇಷ್ಟವಾಗುತ್ತಿದ್ದರೆ ದಯವಿಟ್ಟು ಹೆಚ್ಚು ಜನರಿಗೆ ಶೇರ್ ಮಾಡುವ ಮೂಲಕ ನಮಗೆ ಪ್ರೋತ್ಸಾಹ ನೀಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.